ಅಪ್ಪನ ಕೈ ನಿಂಗೆ ಗೊತ್ತಾಯ್ತಾ? ಹಾಯ್ ಸಾಕ್ಷಿ. ಫುಲ್ ತಡ ಮುಟ್ಟ ಸಾಕು. ಎಷ್ಟು ಕಷ್ಟ ಅಂದರೆ ಅಡುಗೆ ಮಾಡೋದು. ಹಾರಿಬಲ್ ಎಲ್ಲ ಅಡುಗೆ ಮಾಡಿ ಕೆಲಸ ಮಾಡೋ ಅಷ್ಟಿಗೆ. ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಅವ್ರು ತೋಟಕ್ಕೆ ಹೋಗಿದ್ದಾರೆ. ಇವತ್ತು ಬರ್ತಾರೋ ಬರಲ್ವೋ ಅಂತ ಐಡಿಯಾ ಇಲ್ಲ. ಇವತ್ತು ನಾನು ಯಾರು ಎಬ್ಸಿದ್ದೆ ಹೇಳಿ? ಚಾರ್ಲಿ. ಸಾಕು ಆಟ ಸಾಕು. ಈ ಸಲ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲೆ ಸೆಲೆಬ್ರೇಷನ್ಸ್ ಏನೂ ಇಲ್ಲ, ಟೆಂಪಲಿಗೆ ಕರ್ಕೊಂಡು ಹೋಗೋಣ. ಇವಾಗ ಕಾಲ್ ಮಾಡಿ ಕೇಳಬೇಕು ಅವ್ರು ಬರ್ತಾರೋ ಅಥವಾ ನಾನೇ ಹೋಗಬೇಕು ಅಂತ. ಅಷ್ಟೇ ಅಪ್ಡೇಟ್ಸ್. ಬಂದ್ರಾ? ಸೊ ಇವರಿಗೋಸ್ಕರ ಇದೆ. ಆವಾಗ ಹೇಳಿದ್ನಲ್ಲ ಗಿಫ್ಟ್ ಅಂತ ಇದೆ. ಇದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಇನ್ಸ್ಟ್ರಕ್ಷನ್ ಇದೆ. ಪೇಂಟ್ ಬ್ರಷ್ ಎಲ್ಲ ಕೊಟ್ಟಿದ್ದಾರೆ. ಫಸ್ಟಿಗೆ ನೀರು ಹಾಕಬೇಕು 2.5 ಲೀಟರು ಆ ಬಕೆಟ್ಗೆ. ಆ್ಯಂಡ್ ದೆನ್ ಸ್ಟೆಪ್ 1 ಸ್ಟೆಪ್ 2 ಅಂತ ಕೊಟ್ಟಿರ್ತಾರೆ. ಸ್ಟೆಪ್ 1 ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ನಿಮಿಷ ಮಾಡಬಹುದು, ಬೇಗ ಗಟ್ಟಿ ಆಗುತ್ತೆ. ಅಷ್ಟರಲ್ಲಿ ಮಿಕ್ಸ್ ಮಾಡಬೇಕು. ಗಟ್ಟಿ ಆದ ತಕ್ಷಣ ಕೈ ಇಡಬೇಕು. ಬಕೆಟ್ ಕೆಳಗಡೆ ಟಚ್ ಆಗಬಾರ್ದು, ಆ ಥರ ಕೈ ಇಡಬೇಕು. ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅದೊಂಚೂರು ಹಿಂಗೆ ಮಾಡು ಭೂಮಿಕಾ ಒಳಗಡೆ. ಆ ಪೌಡರ್ ಹಾಕಿ ಅದು ಆಲ್ರೆಡಿ ಗಟ್ಟಿ ಆಯ್ತು. ಮೇಲೆ ಇದಾಗುತ್ತೆ, ತೆಗಿಯಕ್ಕಾಗಲ್ಲ ಅಂತ. ತೆಗಿಯಕ್ಕಾಗುತ್ತೆ. ನಿಮಿಷ ಸಂತದಿರಲ್ಲ. ನೆನ್ನೆ ಮೀನು ಕಚ್ಚಿದ್ರೆ ಮೀನ್ ಕಚ್ಚದ ತೆರಪೆ ಅಲ್ಲೇನೆ ಗುಳು ಗುಳು ಅಂತ ಹೆಂಗಾಗ್ತಿದಾರೆ ಗೊತ್ತಾ? ಹೆಂಗ್ ಕಚ್ಚೋ ಗೊತ್ತಾ ಅಕ್ಕ? ಫುಲ್ ಹಿಂಗ್ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಇದೇನ್ ಮೇನ್ ಅಲ್ಲ ಅಕ್ಕ, ಇದ್ನ ಹಾಕೋದು ನೀರ್ ಹಾಕಿ. ಇದು ಸ್ಟ್ರೆಚರ್ ಇಡ್. ಸೊ ಈ ಗಿಫ್ಟು ಮೆಮೊರೇಬಲ್ ಆಗಿರುತ್ತೆ ಅಂತ ಅಂದ್ಕೊಂಡೆ. ಅವರಿಗೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇವಾಗ ಸೆಕೆಂಡ್ ಸ್ಟೆಪ್ ಇನ್ನೊಂದು ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರೊಳಗಡೆ ಹಾಕಬೇಕು. ನೀರು ಹಾಕಿ 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 ಮಾಡ್ಕೊಬೇಕಾಗಲ್ಲ. ಸ್ವಲ್ಪ ಬೇಕಾಗುತ್ತಲ್ಲ, ಸ್ವಲ್ಪ ಇವತ್ತಿನ ಲಂಚ್ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ. ಅವ್ರಿಗೆ ಏನೇನು ಇಷ್ಟ ಅಷ್ಟು ಮಾಡೋಣ ಅಂತ. ಮನೆ ಹೇಗಾಗಿದೆ ನೋಡಿ. ಎಲ್ಲ ರೆಡಿ ಆಯಿತು. ಪನ್ನೀರ್ ಪಲಾವ್ಗೆ ಸ್ವಲ್ಪ ಪನ್ನೀರ್ ಫ್ರೈ ಮಾಡ್ಕೋಬೇಕು, ಅದಕ್ಕಿಂತ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕೋಸಂಬರಿ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ. ಇವಾಗ ಜಾಮೂನು ರೆಡಿ ಮಾಡ್ಕೋಬೇಕು, ಅದಕ್ಕೆ ಪಾಕ ಮಾಡ್ತಾ ಹೋಗ್ತೀರಾ. ಅಪ್ಡೇಟ್ಸ್ ಅಲ್ಲ ಕಣ್ಣ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಗ್ತಾರೆ ಯಾರಾದರೂ. ಅದೇ ಇವಳೆ ಕಟ್ ಮಾಡಿ ಹೋಗಿದ್ದು, ಏನಕ್ಕೆ ಇಷ್ಟು ಸಣ್ಣ ಹೆಚ್ಚಿದ್ದಾರೆ ಅಂತ. ಜಾಮೂನ್, ಬೆಲ್ಲದ ಜಾಮೂನ್. ಹೆಲ್ತ್ ಕಾನ್ಷಿಯಸ್ ಆಗಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಅಡುಗೆ ಎಲ್ಲ ಫುಲ್ ಆಯಿತು. ಸ್ವಲ್ಪ ಲೇಟ್ ಆಯಿತು. ಅಪ್ಪ ಒಂಚೂರು
ಏನದು ಪನ್ನೀರ್ ಪಲಾವ್ ತಿಂದಿದ್ದಾರೆ. ಲೇಟ್ ಆಯಿತು ಅವರಿಗೆ. ಲೇಟ್ ಆದರೆ ಗ್ಯಾಸ್ಟ್ರಿಕ್ ಆಗಿರುತ್ತೆ ಅದಕ್ಕೆ. ಸೊ ಇವಾಗ ಹೊರಗಡೆ ಎಲ್ಲ ರೆಡಿ ಮಾಡಿ ಇವಾಗ ಬಂದೆ. ಸುಸ್ತಾಗಿ ಹೋಗ್ಬಿಡ್ತು. ಎಷ್ಟು ಕಷ್ಟ ಅಂದರೆ ಅಡುಗೆ ಮಾಡೋದು. ಹಾರಿಬಲ್ ಎಲ್ಲ ಅಡುಗೆ ಮಾಡಿ ಕೆಲಸ ಮಾಡೋ ಅಷ್ಟಿಗೆ. ಯಪ್ಪ ಹೆಂಗೆ ಮಾಡ್ತಾರೋ ಏನೋ. ಹಾಯ್ ಸಾಕ್ಷಿ. ಹಾಯ್ ಅಮ್ಮ. ಅಕ್ಕ ಊಟ ಕೊಡ್ಬರ್ರಿ, ಕಾಯ್ತಿದ್ದೀವಿ. ಊಟ ಕೊಡಿ ಬೇಗ. ಹೆಡ್ ಆಫ್ ದ ಫ್ಯಾಮಿಲಿ ಬಂದಿಲ್ವಲ್ಲ ಇನ್ನು. ಸ್ವಲ್ಪ ಲೇಟ್ ಆಗ್ತಿದೆ, ರೆಡಿ ಆಗ್ಬೇಕಲ್ಲ. ತುಂಬಾ ಅವ್ರು ಆಲ್ರೆಡಿ ತಿಂದೆ ಆಗಿದೆ. ಊಟ ಶೂ ಅಂತ ಮಗಳು ಮಾಡಿ ತಡೆಯಕ್ಕಾಗ್ದಲೇ ಬೇಗ ತಿಂದೆ ಆಗಿದೆ. ಈ ಹೊಸ ಮನೇಲಿ ಫಸ್ಟ್ ಆ್ಯನಿವರ್ಸರಿ ನಾವು ಸೆಲೆಬ್ರೇಟ್ ಮಾಡ್ತಿರೋದು. ಅದಕ್ಕೆ ಹೊರಗಡೆ ಎಲ್ಲೂ ಹೋಗೋದು ಬೇಡ, ಮನೇಲೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಇದೊಂಥರ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಅಂಕ ಹಂಗೆ ತೆಗಿಬೋದಾ? ನಾನು ನೀರು ಚಲ್ಬೋದಾ? ನಿಂಗೂ ನೀರು ಬಂದಿತ್ತಾ? ವೆರಿ ಗುಡ್. ನೋಡಿದ್ರ ಹಂಗೆ ಅಕ್ಕ ನಾನು ಹೇಳಿದ್ದಷ್ಟು ಬಂತು. ಅಮ್ಮ 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 ಮಾ ಬಾರಮ್ಮ ಇಲ್ಲಿ. ತೆಗಿ. ಬಾ ಕೇಕ್ ಕಟ್ ಮಾಡ್ಬಾ ಪ್ಲೀಸ್. ಅಮ್ಮ ನೋಡ್ಬಾ ಅಮ್ಮ ಪ್ಲೀಸ್. ಕೇಕ್ ಮಾಡಿದ್ದೀನಿ ಅಮ್ಮ. ಚೆನ್ನಾಗಿದೆ ಅಮ್ಮ. ಕೇಕ್ ಮಾಡಿದ್ದೀನಿ ಕಣಮ್ಮ. ಬನ್ನಿ ಕೂರು ಕಣ್ಮುಚ್ಚು. ಕೇಕ್ ಚೆನ್ನಾಯ್ತಲ್ಲ ಒಂಥರ ಆಟ ಆಡಕ್ಕೆ. ಅಮ್ಮನ ಕೈ ಅಪ್ಪನ ಕೈ. ನಿಂಗೆ ಗೊತ್ತಾಯ್ತಾ? ಇದು ನೋಡಿ ಮತ್ತು ಇದಕ್ಕೋ ಏನೋ ಇದು ಅಲ್ಲ, ಅದು ರೆಡಿ ಮಾಡಬೇಕು. ಏನಾಗಿದೆ? ಅಪ್ಪ ಅಮ್ಮನ ಕೈ. ಅದೇ ಒಂಚೂರು ಕಮ್ಮಿ ಆಯ್ತಲ್ಲ ವೈಟ್ ಕಲರ್ದು, ಅದಕ್ಕೆ ಕೆಳಗಡೆ ಅಷ್ಟು ಬಂದಿಲ್ಲ. ಬರೀ ಕೈ ಪಾಮ್ ಮಾತ್ರ ಬಂದಿದೆ. ಟಚ್ ಮಾಡಿಲ್ಲ. ಇದು ಇದಾಗಿದೆ, ಸ್ವಲ್ಪ ಗಟ್ಟಿ ಬೇಕು. ಪೈಂಟ್ ಸ್ವಲ್ಪ ನೀರು ಥರ ಕೊಟ್ಟಿದ್ದಾರೆ. ಅಂದರೆ 2 ಕೋಟ್ ಹಾಕ್ಬೇಕು ಇದಕ್ಕೆ. ಇವಾಗ ಟೆಂಪಲಿಗೆ ರೆಡಿ ಆಗಿದ್ದೀವಿ ಎಲ್ಲರೂ. ಆ್ಯಂಡ್ ಕೇಕ್ ಕಟ್ಟು ಮನೆಗೆ ಬಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅವರಿಗೆ ಪೇಸ್ಟ್ರಿ ಕೇಕ್ ಎಲ್ಲ ಇಷ್ಟ ಆಗಲ್ಲ, ನಾರ್ಮಲ್ ಕೇಕ್ ಇಷ್ಟ, ಬ್ಲ್ಯಾಕ್ ಫಾರೆಸ್ಟ್. ಸೊ ಅದನ್ನು ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇಷ್ಟೇ ಅಪ್ಡೇಟ್. ಪೇಂಟಿಂಗ್ ಎಲ್ಲ ಆಗಿದೆ. ಆ್ಯಂಡ್ ನನ್ನ ಔಟ್ಫಿಟ್ ಹೇಗಿದೆ? ಹಾ ಸಿಟ್ ಚಲಿ ಬಿಡು. ಏನಾದ್ರು ಬಿಟ್ಟು ಕೋಲ್ ಇತ್ತಲ್ಲ ಅದನ್ನ ಬಿಡು. ಸಿಟ್. ಏಯ್ ಬಿಡು 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 ನೋಡೋಣ. ಕೈ ಬಿಡು, ಕೈ ಬಿಡು. ಕೈ ಬಿಡು ನೋಡೋಣ. ಏಯ್ ಚಲಿ. ಫೋನ್ ಹಾಕಿದ್ರಲ್ಲ. ಸಿಟ್ ಸಿಟ್ ಚಲಿ. ಸಿಟ್. ಕಟ್ ಮಾಡಲ್ಲ ಫೋನ್ ಇದ್ದು. ನೀನು ಬೆಂಕಿ ಹಚ್ಬೇಕು ಮಾಡ್ತಾನೆ ಒಂದಕ್ಕೆ. Bella cara mano con vaga. ಏನ್ ಚಾರ್ಲಿ? ಏನು ಹೊರಗಡೆ ಹೋಗ್ಬೇಕಾ? ಆಯ್ತಾ ಆಯ್ತು, ಕೂಲ್. ಸಿಟ್ ಸಿಟ್ ಸಿಟ್. ಗುಡ್ ಗುಡ್ ಬಾಯ್. ಎಲ್ಲರಿಗೂ ಹಾಯ್ ಮಾಡು, ಹಾಯ್ ಮಾಡು. ಅಯ್ಯೋ, ದಿನ ಈ ಥರ ಗುಡ್ಡನ್ನು ಕರ್ಕೊಬರ್ತಿದ್ದೆ. ಇವನೊಬ್ಬನೇ
ಬಾ ಸಾಕಾಯ್ತು ಬಾ. ಯಾರು ಬಂತು ನಾನು ಚೂ ಸರ್ ಚೂ ಬೊಗ್ಲು ಬೇಕು ಕಣೋ ಚೂ ಅಂದರೆ ಚಾನ್ನಿ. ಮಾತಾಡೋಕ್ಕೂ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಫುಲ್ಲು ಸುಸ್ತಾಗಿದೆ. ಲಾಸ್ಟಿಗೂ ಚಾರ್ಲಿನ ಹೊರಗಡೆ ವಾಕಿಂಗ್ ಕರ್ಕೊಂಡೋಗಿ ಇವಾಗ ಸುಸ್ತಾಯಿತು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೇಕಪ್ ರಿಮೂವ್ ಮಾಡಿಲ್ಲ. ಆ್ಯಂಡ್ ಇವತ್ತು ಡೇ ಮಾತ್ರ ಸೂಪರಾಗಿತ್ತು. ನನಗಿಂತ ನಮ್ಮ ಅಪ್ಪ ಅಮ್ಮ ಎಂಜಾಯ್ ಮಾಡಿದ್ದಾರೆ ಈ ಡೇನ. ಆ್ಯಂಡ್ ಒಂದೇ ಒಂದು ಮಿಸ್ಸು ಗುಡ್ಡು ಮಾತ್ರ. ಇಷ್ಟು ವರ್ಷವೂ ಅವನಿದ್ದ. ಆ್ಯಕ್ಚುಲಿ ಇದೇ ಫಸ್ಟ್ ಇಯರ್. ಇಲ್ಲಿ ಕೇಕ್ ಕಟ್ ಮಾಡಿದ ತಕ್ಷಣ ಒಂಥರ ಆಗಿಬಿಡ್ತು. ಕೇಕ್ ಅವನಿಗೆ ತುಂಬಾ ಇಷ್ಟ. ಸೊ ಇನ್ನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.